ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೀಪ ಹಚ್ಚುವಾಗ ಇರುವ ಅನುಸಂಧಾನ. ದೀಪಸ್ತಂಭ ಮತ್ತು ದೀಪದಲ್ಲಿರ್ತಕ್ಕಂತಹ ದೇವತೆಗಳು. ದೀಪಸ್ತಂಭದಲ್ಲಿ 27 ನಕ್ಷತ್ರ ದೇವತೆಗಳು ಇದ್ದಾರೆ. ನಾಳದಲ್ಲಿ ವಾಸುಕಿ ದೇವತೆ, ಪಾದದಲ್ಲಿ ಚಂದ್ರ ಸೂರ್ಯರು. ಅದೇ ರೀತಿಯಾಗಿ ದೀಪಪಾತ್ರಾದಿ ದೈವತ್ಯಂ ಮುಖೇ ಪಾವಕಮುಚ್ಯತೆ ದಂಡಮೀಶ್ವರ ದೈವತ್ಯಂ ಪಾದಂ ಪ್ರಜಾಪತಿಸ್ತಥ. ದೀಪಸ್ತಂಭಗಳಲ್ಲಿ ಅಗ್ರದಲ್ಲಿಯೂ ಅಗ್ನಿಯೂ, ದಂಡದಲ್ಲಿ ರುದ್ರನೂ, ಬುಡದಲ್ಲಿ ಬ್ರಹ್ಮದೇವನೂ ಇರುವರು. ಇನ್ನು ದೀಪದಲ್ಲಿರತಕ್ಕಂತಹ ದೇವತೆಗಳು. ದೀಪದ ಪಾತ್ರೆಯಲ್ಲಿ ಬ್ರಹ್ಮದೇವರು, ತೈಲದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ, ಬತ್ತಿನಲ್ಲಿ ವಾಸುದೇವ ಸಂಕರ್ಷಣ ದೇವರ ಸನ್ನಿಧಾನ, ಬಿಳುಪಿನಲ್ಲಿ ವಾಯುದೇವರು, ಕಪ್ಪಿನಲ್ಲಿ ರುದ್ರರು, ಕೆಂಪಿನಲ್ಲಿ ಇಂದ್ರದೇವರು, ಮನೋನಿಯಾಮಕರಾದ ಇಂದ್ರರು, ವೈರಾಗ್ಯಾಧಿಪತಿ ರುದ್ರರು, ಜ್ಞಾನದಾತ್ರಗಳಾದ ವಾಯುದೇವರು, ಅಜ್ಞಾನ ಪರಿಹಾರಕ ಸಂಕರ್ಷಣನು, ವಾಸುದೇವನು ನಿಜ ಮುಕ್ತಿ ಪ್ರದಾತೃನಾಗಿರುವನು. ಇಷ್ಟು ಮಂದಿ ಸನ್ನಿಹಿತರಾಗಿರುವ ದೀಪವು ಅಜ್ಞಾನ ಪರಿಹರಿಸುವುದರಲ್ಲಿ ಅಚ್ಚರಿ ಇಲ್ಲ. ದೇವರ ಮುಂದೆ ಹಚ್ಚಿರುವ ಬಲಗಡೆಯ ದೀಪದಲ್ಲಿ ಸಂಜ್ಞ ಮತ್ತು ಸೂರ್ಯದೇವರು, ಜಯಾಪತಿ ಸಂಕರ್ಷಣ ದೇವರು ಸನ್ನಿಹಿತರಾಗಿರುವರು. ಎಡಗಡೆ ದೀಪದಲ್ಲಿ ರೋಹಿಣಿ ಮತ್ತು ಚಂದ್ರದೇವರು, ಅಂತರ್ಯಾಮಿಯಾದ ಕೃತಿಪತಿ ಪ್ರದ್ಯುಮ್ನ ಸನ್ನಿಹಿತನಾಗಿರುವನು. ಸೂರ್ಯಚಂದ್ರರ ಕಾಂತಿಯೂ ಅಂತರ್ಯಾಮಿಯಾದ ಭಗವಂತನದೇ ಕಾಂತಿಯಾಗಿದೆ. ಈ ರೀತಿಯಾಗಿ ದೀಪ ಹಚ್ಚುವಾಗ ಅನುಸಂಧಾನ ಬರಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು.